ಹಾಯ್ ರೀ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ಬರ್ರಿ, ಇವತ್ತು ಎಲ್ಲ ಮನೆ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಇವತ್ತೇನು ವಿಶೇಷ ಐತಂದ್ರೆ ಮನೆ ಯಾಕೆ ತೊಳ್ದಿನಂದ್ರೆ ನೋಡಕತ್ತಿ ಬರ್ರಿ. ಇವತ್ತು ವಿಶೇಷ ಅಡುಗೆನೂ ಐತಿ, ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ಎಲ್ಲ ನೋಡ್ರಿ. ನಿನ್ನೆ ಜೋಳ ಕಾರ್ನಕ್ಕೆ ಹೋದ್ನೆಲ್ಲ ಬಟ್ಟೆ ಹಂಗೆ ಇಟ್ಟೋಗಿ ನೋಡ್ರಿ. ಬರ್ರಿ, ನೀರು ಉಳ್ಳಾಡಕತ್ತಾವ, ಬ್ಯಾಳೆ ಹಾಕೊಂಡ್ರಿ. ಈ ಒಂದು ಗ್ಲಾಸ್ ಹಾಕ್ತೀನಿ ನೋಡ್ರಿ, ಮತ್ತೊಂದು ಗ್ಲಾಸು ಅರ್ಧ ಗ್ಲಾಸ್ ಬ್ಯಾಳೆ ಹಾಕಾಕತ್ತೀನಿ ನೋಡ್ರಿ. ಯಾಕಂದ್ರೆ ಇವತ್ತು ಹೋಳಿಗೆ ಬರ್ಲಾರವ್ರಿಗೆ ಹೋಳಿಗೆ ಹೇಳ್ಕೊಟ್ರಾತು, ಮತ್ತು ಕಟ್ಟಿನ ಸಾಂಬಾರು ಬದ್ನಿಕಾಯಿ ಪಲ್ಯ ರೆಸಿಪಿ ಹೇಳ್ತೀನಿ ರೀ. ಪ್ಲೀಸ್ ಫುಲ್ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ. ಬೆಲ್ಲನೂ ಜಜ್ಕೊಂಡೀನಿ ರೀ. ಇಲ್ಲೇ ಯಾವ ಗ್ಲಾಸಲ್ಲೇ ಬೇಳೆ ಹಾಕಿರ್ತೀವಿ ರೀ, 1.5 ಗ್ಲಾಸ್ ಹಾಕಿನಿ, 1.5 ಗ್ಲಾಸ್ ಬೆಲ್ಲ ತೊಗೊತೀನಿ ನೋಡಿರಿ. ಅಳತೆ ಪ್ರಮಾಣದಲ್ಲಿ ಹೋಳಿಗೆ ಮಾಡೋದು ಹೇಳ್ಕೊಡ್ತೀನಿ ರೀ, ಎಲ್ಲಿ ಮಿಸ್ ಮಾಡಬೇಡ್ರಿ. 1 ಗ್ಲಾಸ್ ರೀ, ಮತ್ತು 1 ಗ್ಲಾಸ್ ಬೇಳೆ ತೊಗೊಂಡಿನಿ ರೀ, 1 ಗ್ಲಾಸ್ ಬೆಲ್ಲ ರೀ. ನಾವು 1.5 ಗ್ಲಾಸ್ ಬೇಳೆ ತೊಗೊಂಡ್ನಲ್ಲ, 1.5 ಗ್ಲಾಸ್ ಬೆಲ್ಲ ತೊಗೊತೀನಿ ನೋಡಿರಿ. ಇವಾಗ ಬರ್ರಿ, 1.5 ಗ್ಲಾಸ್ ಬೆಲ್ಲ ತೊಗೊಂಡು ಇವತ್ತು ನಾನು ಬೆಳಗ್ಗಿನ ಲಾಗ್ ಚಾಲೂ ಮಾಡಿದೆ ರೀ. ಟೈಮ್ ಒಂದು 9 ಗಂಟೆ ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಚಾಲೂ ಮಾಡಿ ನೋಡಿರಿ. ಬರ್ರಿ, ಇಲ್ಲೇ ಬ್ಯಾಳೆ ಕುದಿಯಾಕತ್ತಾವು, ಕುದ್ದವ ನೋಡು. ಬರ್ರಿ ಇಲ್ಲಿ ನೋಡಿರಿ, ಕುದಿಯಾಕತ್ತಾವು, ಕೈ ಸುಡ್ತೈತೆ ನೋಡಿರಿ. ಯಾಕಂದ್ರೆ ನಾವು ಒಲೆ ಮ್ಯಾಗ ಇಟ್ಟು ನೋಡಿರಿ, ಒಲೆ ಮ್ಯಾಗ ಮಾಡಿದ್ರೆ ಅಡುಗೆ ಸೂಪರ್ ಆಗುತ್ತೆ ರೀ. ಅದಕ್ಕೆ ಹಬ್ಬದ ಅಡುಗೆ ಅಲ್ರಿ, ಹಬ್ಬದ ಅಡುಗೆ ಏನಿರಿ ಇದು. ಇವತ್ತೇನು ಹಬ್ಬ ಏನಿಲ್ಲ ರೀ ನಮ್ಮ ಊರಾಗ. ನೋಡಕತ್ತೀರಿ ಇದ್ರ ಸಲ ನಾವು ಬ್ಯಾಳ್ಗೆ ಹಾಕಿವಿ, ಇದ್ರ ಸಲಾಗ ಹೋಳ್ಗೆ ಮಾಡ್ತೀವಿ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಬರ್ರಿ ನೋಡಿರಿ, ಫುಲ್ ವಿಡಿಯೋ ನೋಡಿರಿ. ಈಗ ನೋಡಿರಿ, ಒಂದಿಷ್ಟು ಸೋಪು ಅರ್ಧ ಕುದ್ದೈತೆ ರೀ ಬ್ಯಾಳೆ. ಸೋಪು ಒಂದು 6 ಏಲಕ್ಕಿ ಹಾಕ್ತೀನಿ ರೀ, ಯಾಕಂದ್ರೆ ಸೋಪು ಏಲಕ್ಕಿ ಹಾಕಂತ ಮಸ್ತ್ ಹೋಳ್ಗೆ ಮಸ್ತ್ ಆಗ್ತದೆ ನೋಡಿರಿ. ಹಾಕ್ರಿ, ಅರ್ಧ ಬ್ಯಾಳೆ ಕುದ್ದ ಮ್ಯಾಗ ಹಾಕ್ರಿ, ಯಾಕಂದ್ರೆ ಅದೇ ಭಾಳ ಕುದಿದಿಲ್ಲ ರೀ, ಇನ್ನು ಅರ್ಧ ಕುದಿಬೇಕು ನೋಡಿರಿ. ಬರ್ರಿ, ಕುದ್ದೈತೆ ನೋಡೋಣ ಬರ್ರಿ. ಕುದ್ದಿ ಅಂದ್ರೆ ನೋಡಿರಿ, ಜಡ್ಡಿ ಹಾಕಿ ನೋಡ್ತೀನಿ ರೀ, ಕುದ್ದಿರ್ಬೇಕಂತ ಅನ್ಸುತ್ತೆ ರೀ. ಬ್ಯಾಳೆ ಬಸ್ಯಾಕೆ ತೊಗೊಂಡೀನಿ ರೀ, ಇದನ್ನು ಕುದ್ದೈತೆ ನೋಡಿರಿ. ಬರ್ರಿ, ಬ್ಯಾಳೆ ಬಸ್ಸೀನಿ. ಇವಾಗ ಬ್ಯಾಳೆ ಬಸ್ತು ಮತ್ತೇನೈತೆ ತೋರಿಸ್ತೀನಿ ರೀ. ನೋಡಿರಿ, ಬ್ಯಾಳೆ ಬಸ್ಯಾಕತ್ತೀನಿ ನೋಡಿರಿ. ನಾನು ಬ್ಯಾಳೆ ಬಸ್ಕೇರಿ ಕೆಲಸ ಭಾಳ ಐತೆ ರೀ. ನೀವು ಎಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಗೀಜೆ ಮಾಡಿ ಬಟ್ಟೆ ಒಕ್ಕೊಂಬರ್ತೀನಿ ರೀ. ಯಾಕಂದ್ರೆ ಬಟ್ಟೆ ಭಾಳ ಅದಾವೆ ರೀ. ನಿನ್ನೆ ಜೋಳ ಕಾರ್ನಕ್ಕೆ ಹೋದ್ನೆಲ್ಲ ಹಾಗೆ ಬಟ್ಟೆ ಉಸ್ಲಿಟ್ಟೋಗಿ ನೋಡಿರಲ್ರಿ. ಉಸುರು ಜಾಕ ಮಾಡಿದ್ದೆಲ್ಲ ತುಂಬಿ ಹಂಗೆ ಒಂದು ದೊಡ್ಡ ಪುಟ್ಟಾಗ್ಯಾವ ರೀ. ಈಗ ಬ್ಯಾಳೆ ಮತ್ತೇನು ಕುದಿಸಿರ್ತೀವಲ್ಲ ರೀ, ಅದೇ ಬೊಗಣಿ ಹಾಕ್ಕೊಂಡು ಕಟ್ಟ ಕಡೆ ಮುಚ್ಚಿಡ್ತೀನಿ ರೀ ಸಾಂಬಾರು ಮಾಡೋಕೆ. ಇವಾಗ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಲೆ ಮ್ಯಾಗ ಇಟ್ಟು ಕುದಿಸ್ಬೇಕು ನೋಡಿರಿ. ನಾವು ಇದೇ ಥರ ಮಾಡ್ತೀವಿ ರೀ ಹೋಳ್ಗೆ. ನೀವು ಯಾವ ಥರ ಮಾಡ್ತೀರಿ? ಎಲ್ಲ ಮಾಮೂಲಿ ಹೋಳ್ಗೆ ಎಲ್ಲರಿಗೆ ಬರುತ್ತೆ ರೀ. ಯಾರಿಗೆ ಹೋಳ್ಗೆ ಗೊತ್ತಿಲ್ಲರೋರಿಗೆ ಯಾವ ಮೆಥಡ್ನ್ಯಾಗ ಮಾಡಬೇಕು ಹೋಳ್ಗೆ ಅನ್ನೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ನೋಡಿರಿ. ಶೇರ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ. ಇದು ಒಳ್ಳೆ ವಿಡಿಯೋ ಆಯ್ತು ನೋಡಿರಿ. ಯಾರಿಗೆ ಬರಲ್ಲ ಅವರಿಗೆಲ್ಲ ಹೋಳಿಗೆ ಮಾಡೋದು. ಮತ್ತು ನಮ್ಮ ಅಜ್ಜಿ ಮಾಡ್ತಿದ್ಲು ರೀ ಕಟ್ಟಿನ ಸಾಂಬಾರು ಬದ್ನೆಕಾಯಿ ಪಲ್ಯನ ಅದೇ ರೀತಿ ಮಾಡ್ತೀನಿ ರೀ. ನಮ್ಮ ಅಜ್ಜಿ ಕೈ ರುಚಿ ನೆಪ್ಪಾಗೈತೆ ರೀ, ಅದಕ್ಕೆ ಮಾಡಕತ್ತೀನಿ ರೀ ನಾನು. ಬರ್ರಿ, ಬ್ಯಾಳೆ ಕುದ್ದೈತಿ. ಇವಾಗ ಏನು ಮಾಡೀನಿ ರೀ, ಅನ್ನಕ್ಕೆ ಇಟ್ಟು ನೋಡಿರಿ. ಅನ್ನನೂ ಆಲ್ರಿ. ಅನ್ನ ಆಗೋರಾಗನೇ ಒಂದಿಟ್ಟು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊಬ್ಬರಿ ಸುಟ್ಕೊಂಬರ್ತೀನಿ ರೀ. ಯಾಕಂದ್ರೆ ಸಾಂಬಾರಿಗೆ ಬದ್ನೆಕಾಯಿ ಪಲ್ಯಕ್ಕೆ ನೋಡಿರಿ, ಅದಕ್ಕೆ 2 ಉಳ್ಳಾಗಡ್ಡಿ, 3 ಬೆಳ್ಳುಳ್ಳಿ, 1 ದೊಡ್ಡ ಕೊಬ್ಬರಿ ತೊಗೊಂಡು ನೋಡಿರಿ. ಸುಡುಂಬರಿ ಇವನ್ನ ಸುಟ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ರೀ. ಹಂಗೆ ಬದ್ನೆಕಾಯಿ ಪಲ್ಯಕ್ಕೆ ಇದನ್ನೇ ಹಾಕಿ ಮಾಡ್ತೀನಿ ರೀ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರೀ. ನನಗೆ ಈ ಬದ್ನೆಕಾಯಿ ಪಲ್ಯಕ್ಕೆ ಈ ಥರ ಸುಟ್ಟು ಕೊಬ್ಬರಿ ಅದು ಹಾಕಿ ಮಾಡಿದ್ದು ಭಾಳ ಇಷ್ಟ ನೋಡಿರಿ. ಅದಕ್ಕೆ ನಾನು ಇವತ್ತು ಇದೇ ಥರ ಮಾಡಿದ್ರಂತ ಮಾಡಕತ್ತೀನಿ ನೋಡಿರಿ. ಇವಾಗ ಕೊಬ್ಬರಿ ಸುಡಾಕತ್ತೀನಿ ರೀ. ಕೊಬ್ಬರಿ ಸುಟ್ಟಾಯ್ತು, ಆರಿಸ್ಕೇರಿ ನೋಡಿರಿ. ಕೊಬ್ಬರಿ ಬೆಳ್ಳುಳ್ಳಿ ಸುಟ್ಟಾಯ್ತು, ತೆಗ್ದೀನಿ ರೀ. ಉಳ್ಳಾಗಡ್ಡಿನ ಸುಡ್ಬೇಕು ರೀ. ಯಾಕಂದ್ರೆ ಉಳ್ಳಾಗಡ್ಡಿ ಸುಡ್ಬೇಕಂದ್ರೆ ಲೇಟ್ ಆಗುತ್ತೆ ನೋಡಿರಿ. ಉಳ್ಳಾಗಡ್ಡಿ ಜಲ್ದಿ ಸುಡೋದಿಲ್ಲ ರೀ, ಹಸಿ ಗಡ್ಡೆ ಇರ್ತಾವಲ್ಲ. ಒಂದು ಸ್ವಲ್ಪ ಕೊಳಿಸಾಗಿ ಸುಟ್ಕೋರಿ ಅವನ್ನ. ಒಲೆ ಸುಟ್ಕೊಂಡು ಒಲೆ ಒಳಗೆ ಮಾಡಿದ ಅಡುಗೆ ಆಯ್ತು, ಒಲೆ ಸುಟ್ಟು ಮಾಡಿರೋ ಅಡುಗೆ ಆಯ್ತು, ಸೂಪರ್ ಇರುತ್ತೆ ನೋಡಿರಿ. ನಾನು ದಿನ ಗ್ಯಾಸಿನ ಮ್ಯಾಗ ಅಡುಗೆ ಭಾಳ ಮಾಡ್ತೀನಿ ರೀ. ಅವು ಸುಟ್ಟಕೇರಿ ಇಲ್ಲೇ ಮಿಕ್ಸರ್ಗೆ ಹಾಕಾಕತ್ತೀನಿ ನೋಡಿರಿ ಊರನ್ನ. ಯಾಕಂದ್ರೆ ಗುಂಡಿಲ್ಲ ರೀ ನಮ್ಮ ಮನ್ಯಾಗ, ಬಂಡಿನೂ ಇಲ್ಲ, ಹಾಕಿಲ್ಲ ರೀ ಇದ್ರಾಗ ಮನ್ಯಾಗ. ಅದಕ್ಕೆ ಮಿಕ್ಸಿ ಮಾಡ್ಕೊತೀನಿ ರೀ. ನಾವು ದರಸಲೆ ಬ್ಯಾಳೆ ಹಾಕಿರು ಮಿಕ್ಸಿ ಮಾಡ್ಕೊತೀನಿ ನೋಡಿರಿ. ಬರ್ರಿ, ಇವಾಗ ಮಿಕ್ಸಿ ಮಾಡ್ಕೊಂಡು ಆ ಸುಟ್ಟು ಕೊಬ್ಬರಿ ಎಲ್ಲ ಕ್ಲೀನಾಗಿ ಇದು ಸೊಟ್ಟಿ ಪಟ್ಟಿ ತೆಗೆದು ಇದು ಕ್ಲೀನ್ ಮಾಡಿ ಇಟ್ಟೀನಿ ರೀ. ಇದನ್ನು ಮಿಕ್ಸಿ ಮಾಡ್ಕೊಂಬಂದು ನೋಡಿರಿ. ಇವಾಗ ಕಡೆ ಬದ್ನೆಕಾಯಿ ಪಲ್ಯಕ್ಕೆ ರೆಡಿ ಮುಗಳೀನಿ ರೀ. ಬರ್ರಿ, ಬದ್ನೆಕಾಯಿ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತ ನೋಡಿರಿ. ಇಲ್ಲೇ ಬದ್ನೆಕಾಯಿ ಪಲ್ಯಕ್ಕೆ 1 ಉಳ್ಳಾಗಡ್ಡಿ, 1 ಟಮಾಟಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಸಾರಿಗೆ ಆಯ್ತು ರೀ, ಪಲ್ಯಕ್ಕೆ ಆಯ್ತು ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಇಲ್ಲಿ ನೋಡಿರಿ, ಪಲ್ಯಕ್ಕೆ ಒಗ್ಗರಣೆ ಹಾಕಾಕತ್ತೀನಿ. ಒಲೆ ಮ್ಯಾಗ ಒಂದು ಬೊಗಣಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನೋಡಿರಿ. ಇವಾಗ ನೋಡಿರಿ, ಎಣ್ಣೆನೂ ಹಾಕ್ಕೊಂಡೆ. ಎಣ್ಣೆ ಕಾಯಿಲ್ರಿ, ಎಣ್ಣೆ ಕಾಯಿನ ಸಾಸ್ವೆ ಜೀರಿಗೆ ಹಾಕ್ಕೊಂಡು ಎಣ್ಣೆ ಮ್ಯಾಗ ಮುಚ್ಚಿದ್ದೀನಿ ನೋಡಿರಿ ನಾನು. ಬರ್ರಿ, ಇಲ್ಲಿ ಎಣ್ಣೆ ಕಾಯಾಕತ್ತೈತೆ. ಒಂದಿಷ್ಟು ಸಾಸ್ವೆ ಹಾಕ್ಕೊಂಡು ನೋಡಿರಿ. ಸಾಸ್ವೆ ಚಟಾಪಟ ಅಂದಮೇಲೆ ಒಂದಿಷ್ಟು ಜೀರಿಗೆ ಹಾಕೋರಿ.
ಜೀರಿಗೆ ಸಾಸ್ಮಿ ಚೆನ್ನಾಗಿ ಎಣ್ಣೆಯಾಗ ಚಟಾಪಟ ಆದಮೇಲೆ ಕರಿಬೇವು ಕೊತ್ತಂಬರಿ ಹಾಕೋರಿ. ಕರಿಬೇವು ಕೊತ್ತಂಬರಿ ಹಾಕಿದ ಮೇಲೆ ಟಮಾಟಿ ಈರುಳ್ಳಿ ಏನು ತಂದಿರ್ತಾರೋ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ 5 ನಿಮಿಷ. ನಾನು ಇದು ಕೊಬ್ಬರಿ ಪಟ್ಟಿ ಒಗ್ಯಾಳ್ರಿ, ನಾನು ಕೊಬ್ಬರಿ ತಗೊಂಡು ಉರಿ ಹಚ್ಚಕ್ಕೆ ಮಾಡ್ತೀನಿ ನೋಡಿರಿ. ಬರೀ ಇಲ್ಲಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡ್ರಿ, ಅದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲ್ರಿ. ಅರಿಶಿಣ ಉಪ್ಪು ಖಾರ ಎಲ್ಲ ಒಗ್ಗರಣೆ ಒಳಗೆ ಹಾಕಿರಿ, ಯಾಕಂದ್ರೆ ಆಮೇಲೆ ಹಾಕಿದ್ರೆ ಟೇಸ್ಟ್ ಬರಲ್ಲ ನೋಡಿರಿ. ಈ ಥರ ಒಗ್ಗರಣೆ ಒಳಗೆ ಹಾಕಿ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಖಾರ ಹಾಕೋರಿ. ನಮ್ಗೆ ಎಷ್ಟು ಬೇಕು ನಾವು ಅಷ್ಟೇ ಹಾಕ್ತೀವಿ ನೋಡಿರಿ. ಇದು ಒಂದಿಷ್ಟು ಉಪ್ಪು ಹಾಕ್ತೀನಿ ರೀ, ಯಾಕೆ ಉಪ್ಪು ತೊಯ್ದು ಸ್ವಲ್ಪ ಹಾಕಿದ್ದು ನೋಡಿರಿ. ಮತ್ತು ಉಪ್ಪು ಭಾಳತ್ತಂದ್ರೆ ಕೈ ಒಂದು ಸ್ವಲ್ಪ ಉಪ್ಪು ಮುಂದೈತ್ರಿ ನಂದು, ಏನು ಮಾಡೋಕ್ಕಾಗಲ್ಲ ರೀ. ಉಪ್ಪು ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ ರೀ ಕೈಗೆ. ಖಾರ ಕಮ್ಮಿ ಹಾಕ್ತೀನಿ ರೀ, ಉಪ್ಪು ಜಾಸ್ತಿನೇ ಬರುತ್ತೆ ನೋಡಿರಿ. ಏನು ಮಾಡಬೇಕು ಅದಕ್ಕೆ ಒಂದು ಸ್ವಲ್ಪ ತೆಗೆದು ನೋಡಿರಿ. ಒಂದು ಸ್ವಲ್ಪ ಲಾಸ್ಟಿಗೆ ಗರಂ ಮಸಾಲ ಹಾಕ್ತೀನಿ ನೋಡಿರಿ. ಗರಂ ಮಸಾಲ ಹಾಕಿ ಎಲ್ಲ ಒಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇವಾಗ ಏನು ಬದ್ನೆಕಾಯಿ ಉಪ್ಪು ಹಾಕಿ ನೀರು ಹಾಕಿ ಇಟ್ಕೊಂಡಿರ್ತೀವಲ್ಲ ರೀ, ಇವನ್ನ ಸೈಡಿಗೆ ತಗೊಂಡು ನೋಡಿರಿ. ಸೈಡಿಗೆ ತಗೊಂಡು ಒಗ್ಗರಣೆ ಕೂಡ ಸೇರಿಸಿ ಒಂದಿಟ್ಟು ಮಿಕ್ಸ್ ಮಾಡಿ ನೋಡಿರಿ. ಪ್ಲೇಟ್ ಒಂದು ಸಾಂದಾತು ನೋಡಿರಿ. ಇದು ಬರ್ರಿ ಇಲ್ಲಿ ಮಿಕ್ಸ್ ಇಷ್ಟು ಹಾಕೋಬೇಕಂದ್ರೆ ಪ್ಲೇಟ್ ಸಾಂದಾಗಿತ್ತಲ್ಲ ರೀ, ಅದಕ್ಕೆ ಕೈಲಿ ಹಾಕಕತ್ತೀನಿ ನೋಡಿರಿ. ಬರ್ರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಒಂದಿಟ್ಟು ಮಿಕ್ಸ್ ಮಾಡಿದ್ದಾತು ನೋಡಿರಿ. ಇವಾಗ ಸ್ವಲ್ಪ 5 ನಿಮಿಷ ಕುದಿಲ್ರಿ. ಅದು 5 ನಿಮಿಷ ಕುದಿತಂದ್ರೆ ಮತ್ತು ನೋಡಿರಿ 5 ನಿಮಿಷ ಕುದ್ದೈತೆ. ಇವಾಗ ಏನು ಸುಟ್ಟು ಕೊಬ್ಬರಿ, ಸುಟ್ಟು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿರ್ತೀವಲ್ಲ ರೀ, ಆ ಪೇಸ್ಟನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಂಡ್ರಿ. ಯಾಕಂದ್ರೆ ಈ ಪೇಸ್ಟ್ ಹಾಕಿದ್ರೆ ತುಂಬ ರುಚಿ ಆಗುತ್ತೆ ರೀ ಬದ್ನೆಕಾಯಿ ಪಲ್ಯ. ಮಾಮೂಲಿ ಶೇಂಗಾ ಪುಡಿ ಮತ್ತು ಖಾರ ಪುಡಿ ಹಚ್ಚಿ ಬದ್ನೆಕಾಯಿ ಪಲ್ಯ ಮಾಡಿರ್ತೀರಿ, ಈ ಥರ ಟ್ರೈ ಮಾಡಿರಿ, ಮಸ್ತ್ ಬರುತ್ತೆ ನೋಡಿರಿ ಬದ್ನೆಕಾಯಿ ಪಲ್ಯ. ನಮ್ಮ ಅಜ್ಜಿ ಬ್ಯಾಳೆ ಹಾಕಿದ್ರಂದ್ರೆ ಕಟ್ಟಿ ಸಾಂಬಾರು ಮಾಡಿದ್ರಂದ್ರೆ ಇದೇ ಥರ ಬದ್ನೆಕಾಯಿ ಪಲ್ಯ ಇದೇ ಥರ ಮಾಡ್ತಿದ್ರು ರೀ ಅವರು. ಅದು ಒಂದು 5 ನಿಮಿಷ ಹಂಗೆ ಮುಚ್ಚಿಟ್ಕೇರಿ. ಇವಾಗ ಮತ್ತು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ನೋಡಿರಿ. ಯಾಕಂದ್ರೆ ಪಲ್ಯ ಕುದ್ದೈತೆ ರೀ, ಭಾಳ ಕುದಿಸ್ಬಾರ್ದು ರೀ, ಮಸ್ತ್ ರುಚಿ ಆಗುತ್ತೆ ನೋಡಿರಿ. ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳ್ರಿ, ಕಮೆಂಟ್ ಮಾಡಿರಿ ಹೇಗೆ ಬಂದಿತ್ತಂತ. ನಾ ಏನು ಮೊನ್ನೆ ಬೇವು ಮಾಡೋಕೆ ಗಡಿಗೆ ತಂದಿದ್ದೇನೆ ರೀ, ಅದರಾಗೆ ಸಾರು ಮಾಡ್ತೀನಿ ರೀ. ನಮ್ಮ ಅಜ್ಜಿನೂ ಬರೀ ಗಡಿಗೆ ಒಳಗೆ ಸಾರು ಮಾಡ್ತಿದ್ರು. ಕಟ್ಟಿ ಸಾಂಬಾರು ಇತ್ತಂದ್ರೆ ಗಡಿಗೆ ಒಳಗೆ ಮಾಡ್ತಿದ್ರಿ. ಬರೀ ಇಲ್ಲಿ ಬದ್ನೆಕಾಯಿ ಪಲ್ಯನ ರೆಡಿ ಆಗೈತೆ, ಇಳುವಿ ಸಾಂಬಾರಿಗೆ ಇಡ್ತೀನಿ ನೋಡಿರಿ. ಬರೀ ಇಲ್ಲೇ ಪಲ್ಯ ಇಳುತ್ತೀನಿ, ಒಂದಿಟ್ಟು ಪಲ್ಯ ಇಳುವಿ ಗಡಿಗೆ ಇಡ್ತೀನಿ ರೀ. ಯಾಕಂದ್ರೆ ಗಡಿಗೆಗೆ ಕುಂದಿರ್ತ್ರಿ, ಗಡಿಗಿದು ಒಲೆ ಮ್ಯಾಗ ಅದು ಕುಂದಿರ್ಲಿಲ್ಲ ರೀ, ಅದಕ್ಕೆ ಕುಡಿ ಹಂಚ್ ಇಟ್ಟಿದ್ದೀನಿ ರೀ. ಕುಡಿ ಹಂಚ್ ಅಂತಾರೆ ನೋಡ್ರಿ ಅದಕ್ಕೆ. ನಿಮಗೆಲ್ಲ ಸಿಟಿ ಗ್ಯಾಸಿನ ಮ್ಯಾಗ ಮಾಡೋರಿಗೆ ಮಾತ್ರ ಗೊತ್ತಿರಲ್ಲ ರೀ. ಸಿಟಿ ಕಡೆ, ಹಳ್ಳಿ ಕಡೆ ಸೊಪ್ಪು ಕುಡಿ ಹಂಚು ಗಡಿಗೆ ಗೊತ್ತಿರುತ್ತೆ ನೋಡಿರಿ. ಗಡಿಗೆನೂ ಅಂತಾರೆ, ಸ್ವಾರಿ ಅಂತಾರೆ ನೋಡಿರಿ. ನಮ್ಮ ಹಳ್ಳಿ ಸೈಡ್ ಅನ್ನೋದು ಸ್ವಾರಿ ಅಂತಾರೆ. ಅದಕ್ಕೆ ಮೊದಲೆಲ್ಲ ಹಾಲು ಪಾಲು ಅದ್ರಾಗೆ ಕಾಸ್ತಿದ್ರಿ ಸ್ವಾರಿಯಾಗನ. ಇವಾಗೆಲ್ಲ ಗುಂಡಿಗೆ ಬಂದವ್ರಿ. ಸ್ವಾರಿ ಒಳಗೆ ಸಾಂಬಾರು ಎಲ್ಲ ಅಡುಗೆ ಸ್ವಾರಿ ಒಳಗೆ ಮಾಡ್ತಿದ್ರಿ ಮೊದಲು. ಇವಾಗ ಗುಂಡಿಗೆ ಅಂತೀವಿ ರೀ. ಗುಂಡಿಗೆನೂ ಅಂತಾರೆ, ಸ್ವಾರಿನೂ ಅಂತಾರೆ. ಇದು ಒಂದು ಸ್ವಲ್ಪ ಕಾಯ್ಬೇಕಂದ್ರೆ ಲೇಟ್ ಆಗತ್ತೆ ನೋಡಿರಿ ಸ್ವಾರಿ. ಯಾಕಂದ್ರೆ ದಪ್ಪ ಇರುತ್ತಲ್ಲ ರೀ, ಕಾಯಿ ಲೇಟ್ ಆಗುತ್ತೆ. ಯಾವ್ದಾರು ಅಡುಗೆ ಸಾಂಬಾರು ಮಾಡಿರಿ ಜಲ್ದಿ ಆರೋದಿಲ್ಲ ರೀ ಸ್ವಾರಿ ಒಳಗೆ. ಮತ್ತು ಬರ್ರಿ ಸಾಸ್ಮೆ ಜೀರಿಗೆ ಚಟಾಪಟ ಆದ್ಮ್ಯಾಗ ಒಂದಿಷ್ಟು ಬೆಳ್ಳುಳ್ಳಿ ಹಾಕೋಣ್ರಿ. ಬೆಳ್ಳುಳ್ಳಿ ಒಂದಿಷ್ಟು ಫ್ರೈ ಆದಮೇಲೆ ಕರಿಬೇವು ಕೊತ್ತಂಬರಿ ಹಾಕೋತೀನಿ ನೋಡಿರಿ. ಇವಾಗ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡೋಣ್ರಿ. ಯಾಕಂದ್ರೆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಅಲ್ರಿ ಅದು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಏನೈತೆ ಇದು ಫ್ರೈ ತಡ್ರಿ. ಇದು ಫ್ರೈ ಆಗೋಣ ಹುಂಚೆಹಣ್ಣಿನ ರಸ ಹಾಕ್ಕೊಂಡ್ರಿ. ಇವಾಗ ಒಗ್ಗರಣೆ ಇದೇ ಥರ ಹಾಕ್ರಿ. ಕಟ್ಟಿ ಸಾಂಬಾರು ಮಸ್ತ್ ಟೇಸ್ಟ್ ಬರುತ್ತೆ ನೋಡಿರಿ. ಹುಂಚೆಹಣ್ಣು ರಸ ಆಗಿಂದ ನಾವು ಸುಟ್ಟು ಕೊಬ್ಬರಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ, ಆ ಪೇಸ್ಟ್ ಇದಕ್ಕೆ ಬೆರೆಸಿದ್ದು ನೋಡಿರಿ. ಅದನ್ನು ಹಾಕ್ಕೊಂಡು ನೋಡಿರಿ. ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ರೀ ಇದು. ಹಂಗಂದ್ರೆ ಕೊಬ್ಬರಿ ಹಾಕಿರ್ತೀವಲ್ಲ ರೀ, ಕೊಬ್ಬರಿ ನಾನು ಮಿಕ್ಸಿ ಒಳಗೆ ಹಾಕಾಗನೇ ಎಲ್ಲ ಖಾರ ಉಪ್ಪು ಅದರೊಳಗೆ ಹಾಕಿ ಮಿಕ್ಸಿ ಮಾಡಬೇಕಾಗಿತ್ತು ರೀ. ನಂಗೆ ಹಾಕೋದಾಗಲಿಲ್ಲ ರೀ, ಅದಕ್ಕೆ ಒಗ್ಗರಣೆ ಹಾಕಕತ್ತೀನಿ ನೋಡಿರಿ. ನಮ್ಮ ಅಮ್ಮರು ಎಲ್ಲ ಒಟ್ಟು ಹಾಕಿ ಕಲ್ಲಾಗ ತಿಕ್ತಿದ್ರಿ ಅವರು, ಇಂಡಿ ಕಲ್ಲಾಗ. ಈ ಇಂಡಿ ಕಲ್ಲು ಇಲ್ಲರಿ ನಂದು ನೋಡಿರಿ. ಎಲ್ಲ ಒಟ್ಟು ಹಾಕಿ ಚೆನ್ನಾಗಿ ಕುದಿಯಾಕತ್ತೈತೆ ನೋಡಿರಿ. ಇವಾಗ ಏನು ಕಟ್ಟು ತೊಗೊಂಡಿರ್ತೀವಲ್ಲ ರೀ, ಸಾಂಬಾರಿಗೆ ಕಟ್ಟಿರ್ತಲ್ಲ ಅದನ್ನು ಹಾಕಿದ್ರೆ ಫೈನಲಾಗಿ ಸಾಂಬಾರು ಮುಗೀತು ನೋಡಿರಿ. ಕಟ್ಟಿನ ಸಾಂಬಾರು ಟೇಸ್ಟ್ ಮಾತ್ರ ಹೇಳೋದೇ ಬೇಡ್ರಿ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀವು ಟ್ರೈ ಮಾಡಿರಿ ಮನೆಯಲ್ಲಿ ಒಮ್ಮೆ. ಯಾರಿಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೆ ಬರುತ್ತೆ ರೀ ಸಾಂಬಾರು ಮಾಡೋದು. ಒಬ್ಬೊಬ್ರು ಒಂದೊಂದು ವಿಧಾನದಾಗ ಮಾಡ್ತಾರೆ. ನಾನು ಈ ಥರ ಒಂಥರ ಮಾಡ್ತೀನಿ ರೀ. ಇನ್ನೊಂದು ಬರೀ ಕಟ್ಟು ಹುಂಚುಳಿ ಇದು ರೀ ಬೆಳ್ಳುಳ್ಳಿ ಆ ಥರ ಮೊನ್ನೆ ಮಾಡಿದ್ದೇನೆ ರೀ. ಯಾಕೆ ಈ ಥರ ಮಾಡಂಗಾಯ್ತು, ಸ್ವಾರಿನ ಇತ್ತಲ್ಲ ರೀ. ಲಾಸ್ಟಿಗೆ ಒಂದು ಸ್ವಲ್ಪ ಹೂರ್ಣ ಹಾಕ್ಬಿಟ್ರೆ ಮುಗೀತು ನೋಡಿರಿ. ಕಟ್ಟಿನ ಸಾಂಬಾರಿಗೆ ಹೂರ್ಣ ಮೇನ್ ಹಾಕ್ಲೇಬೇಕು ರೀ. ಇಲ್ಲಿ ನೋಡಿರಿ
ಕಟ್ಟಿನ ಸಾಂಬಾರಿಗೆ ಮೇನ್ ಹೂರ್ಣ ಹಾಕ್ಲೇಬೇಕು ರೀ. ಯಾಕಂದ್ರೆ ನನ್ನ ಮಕ್ಳು ಗಲಾಟೆ ಮಾಡಾಕತ್ತಿದ್ರಿ, ಅದಕ್ಕೆ ಇಲ್ಲಿ ನೋಡ್ರಿ ಅಂತಂದೇನಿ ರೀ. ಮತ್ತು ನೀವೇನು ಅನ್ಕೋಬೇಡ್ರಿ, ಇಲ್ಲಿ ನೋಡ್ರಿ ಅಂದರೆ ಎಲ್ಲಿ ನೋಡ್ಬೇಕು ಅನ್ಕೋತೀರಿ. ಇವರು ತುಂಬ ಗಲಾಟೆ ಭಾಳ ಮಾಡಾಕತ್ತಾರೆ ಇವರು. ಅಲ್ಲೇ ಸಾಂಬಾರು ಕುದಿರಾಗನೇ ನಾನು ಹಿಟ್ಟು ನಾದ್ಕೊಂಡ್ರಾತು ಹೋಳಿಗೆ ಅಂತೇಳಿ ಹಿಟ್ಟು ನಾದಾಕತ್ತೀನಿ ನೋಡ್ರಿ. ಬರ್ರಿ ಇಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಮ ಅದಕ್ಕೆ ಇಷ್ಟು ಹಿಟ್ಟು ನಾದ್ಕೋರಿ. ನೀವು ಹೋಳಿಗೆ ಹೂರ್ಣ ಗಟ್ಟಿ ಇತ್ತಂದ್ರೆ ಸ್ವಲ್ಪ ಗಟ್ಟಿ ನಾದ್ಕೋರಿ. ಹೂರ್ಣ ಸ್ವಲ್ಪ ಅಳಕ್ಕಿತ್ತಂದ್ರೆ ಹಿಟ್ಟನ್ನು ಸ್ವಲ್ಪ ಅಳಕ್ಕೆ ಮಾಡ್ಕೊರಿ. ಅಡ್ಡು ಹದ ಇರ್ಬೇಕು ನೋಡ್ರಿ. ಈ ಥರ ಹಿಟ್ಟು ನಾದ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ಯಾಕಂದ್ರೆ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀರಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ನೋಡ್ರಿ. ಬರ್ರಿ ಹಿಟ್ಟು ಸ್ವಲ್ಪ ಫೈನಲಾಗಿ ಮುಗಿತು ಹಿಟ್ಟು ಅದು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಮುಗಿಸ್ತೀನಿ ರೀ. ಮುಗುಚೋದು ಅಂತಾರಂದ್ರಿ. ಹಂಗಂದ್ರೆ ಹಿಟ್ಟು ನಾದು ಮೆತ್ತಗೆ ಹದವಾಗಿ ನಾದಕ್ಕೆ ಮುಗಿಸ್ತೀವಿ ಅಂತೀವಿ ನೋಡ್ರಿ ನಾವು ಹಳ್ಳಿ ಕಡೆ. ಈಗ ನೋಡ್ರಿ ಎಲ್ಲ ಫೈನಲಾಗಿ ಮುಗೀತು ರೀ. ಒಂದಿಷ್ಟು ಈ ಥರ ಬಡಿದು ಹಿಟ್ಟು ನಾದ್ಕೊಂಡ್ರೆ ಜಿಗಿ ಬರುತ್ತೆ ನೋಡ್ರಿ ಹಿಟ್ಟು. ಹೋಳಿಗೆ ಹಿಟ್ಟಲ್ರಿ, ಸ್ವಲ್ಪ ಹದ ತೊಗೋಬೇಕು ರೀ. ಬೇಕಾದ್ರೆ ನೀವು ಮ್ಯಾಗ ಒಂದಿಷ್ಟು ಎಣ್ಣೆ ಹಾಕಿ ಇಡ್ಬೋದು ರೀ. ನಾನು ಎಣ್ಣೆ ಹಾಕಲ್ರಿ, ಒಂದಿಷ್ಟು ನೀರು ಹಾಕಿ ಚಿಮುಕ್ ಹೊಡೆದು ಮುಚ್ಚಿಡ್ತೀನಿ ರೀ. ನೆನಿತೈತಿ ನೋಡ್ರಿ ಅದ ಆತಂದ್ರೆ ನನಗೆ ಹೂರ್ಣಕ್ಕೆ ನನ್ನ ಹಿಟ್ಟಿಗೆ ಕರೆಕ್ಟ್ ಆಗೈತೆ ರೀ. ಇವಾಗ ಏನು ಮಾಡ್ತೀನಿ ರೀ, ಇನ್ನೊಂದು ಸ್ವಲ್ಪ ಗಟ್ಟಿ ಐತೆ ರೀ. ಅದಕ್ಕೆ ಏನು ಮಾಡ್ತೀನಿ ರೀ, ಇನ್ನೊಂದಿಷ್ಟು ಚಿಮುಕ್ ನೀರು ಹೊಡೆದು ಮುಚ್ಚಿಡ್ತೀನಿ ನೋಡ್ರಿ. ಇನ್ನೊಂದು ಸ್ವಲ್ಪ ಮಿಜ್ಕೊಂಡ್ರತ್ತಂತ ಮಿಜ್ಜಾಕತ್ತೀನಿ ರೀ ಹಿಟ್ಟು. ಮಿಜ್ಕೇರಿ ಆಮೇಲೆ ಸ್ವಲ್ಪ ಎಷ್ಟು ಮಿಜ್ತೀವಿ ಎಷ್ಟು ಇದು ಮಾಡ್ತೀವಿ ಅಷ್ಟು ಹದ ಬರುತ್ತೆ ನೋಡ್ರಿ ಹಿಟ್ಟು. ಸ್ವಲ್ಪ ಹಿಂಗೆ ಬಡೀರಿ, ಹಿಂಗೆ ಬಡಿದು ಮಿಚ್ಚಿರಿ. ಅದ ಚಲೋ ಬರುತ್ತೆ ರೀ, ಮಸ್ತ್ ಹದ ಬರುತ್ತೆ ರೀ. ಇವಾಗ ನೋಡ್ರಿ ಒಂದಿಷ್ಟು ನೀರು ಹಾಕಿ ಇನ್ನೊಂದು ಸ್ವಲ್ಪ ಕಲ್ಸನ್ ಬರ್ರಿ. ಯಾಕಂದ್ರೆ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀರಿ ಅಷ್ಟು ಚೆನ್ನಾಗಿ ಹೋಳಿ ಬರ್ತಾವೆ ನೋಡ್ರಿ. ಹಿಟ್ಟು ನಾದು ಮುಗಿತಿಲ್ಲ ಲಾಸ್ಟಿಗೆ ಒಂದು ಸ್ವಲ್ಪ ನೀರು ಹೊಡೆದು ಏನು ಮುಚ್ಚಿಡ್ತೀನಿ ನೋಡ್ರಿ. ಇವಾಗ ಎಣ್ಣೆ ಬೇಕಾದ್ರೆ ಹಾಕಿ ಮುಚ್ಚಿಡ್ರಿ. ಈ ಕಡೆ ಒಂದಿಷ್ಟು ಕ್ರೋಢೀಕರತ್ತಂತ ಇವತ್ತಿನ ಗ್ಯಾಸಿ ಮ್ಯಾಗ ಏನು ಒಂದಿಷ್ಟು ನೋಡ್ರಿ ಕುರುಡಿಗೆ ಒಂದಿಷ್ಟು ಮೆಣಸಿನ್ಕಾಯಿ ಕರಿದ್ರಾತಂತ ಕರಿಯಾಕತ್ತೀನಿ ರೀ. ಗ್ಯಾಸಿ ಮ್ಯಾಗ ಇವತ್ತೇನು ಅಡುಗೆನೇ ಮಾಡಿಲ್ಲ ರೀ. ಇದೊಂದು ಕುರುಡಿ ಒಂದು ಕರಿತೀನಿ ನೋಡ್ರಿ. ಯಾಕಂದ್ರೆ ಒಲೆ ಪೂಜೆ ಮಾಡಿ ಒಂದಿಷ್ಟು ಏನಾರ ಕರೆದ್ರಾತು ಒಲೆ ಮ್ಯಾಗ ಅಂತೇಳಿ ಕರಿಯಾಕತ್ತೀನಿ ನೋಡ್ರಿ. ಇವತ್ತು ಕುರುಡಿ ಕರ್ಕೊಂಡು ಮತ್ತು ಸಾರು ಕುದ್ದೈತೆ ರೀ. ಇಳಿಕೇರಿ ಹೋಳ್ಗೆ ಮಾಡ್ತೀನಿ ರೀ. ನಾ ಹೋಳ್ಗೆ ಮಾಡೋದು ಬಾಂಡೆ ಬಟ್ಟೆ ಮತ್ತು ಜಲ್ದಿನೇ ಹೋಗ್ತಾರೆ ನೋಡಕ್ಕಲ್ಲಿ ಜಾತ್ರೆ ಐತಲ್ರಿ ನಮ್ಮ ಊರಾಗ. ಜಾತ್ರೆ ನೋಡಕ್ಕೆ ಜಲ್ದಿ ಹೋಗ್ತಾರೆ. ಅಷ್ಟು ಮಾಡ್ಕೊಂಡು ತಯಾರಾಗ್ಬೇಕಂದ್ರೆ ಲೇಟ್ ಆಗಿಬಿಡುತ್ತೆ ನೋಡ್ರಿ. ಹುಡ್ರು ತಯಾರು ಮಾಡಿ ನೋಡ್ರಿ ಕುರುಡಿ ಕರಿಯಾಕತ್ತೀನಿ ನೋಡ್ರಿ. ನಾನು ಇಲ್ಲಿ ಸ್ವಲ್ಪ ಕುರುಡಿಗೆ ಜರಿಯಾಕತ್ತಿದ್ದೀವಿ ರೀ. ಹಿಡಿದು ಕರಕೇರಿ ಒಂದಿಷ್ಟು ಪಾಪಡಿ ಇದ್ದವು ರೀ, ಕರಿಲಿಲ್ಲ ರೀ. ಮನೆ ಕರೆದಿದ್ದೆ, ಇವಾಗ ಕುರುಡಿ ಕರೆದ್ರಾತು ಅಂತೇಳಿ ಕರಿಯಾಕತ್ತೀನಿ ನೋಡ್ರಿ. ಬರ್ರಿ ಕುರುಡಿ ಕರೆದು ಒಂದಿಷ್ಟು ಮೆಣಸಿನ್ಕಾಯಿ ಕರಿತೀನಿ ನೋಡ್ರಿ. ನಾನು ಚಿನ್ನೇನು ಎಷ್ಟು ಗಲಾಟೆ ಮಾಡ್ತಾರೆ ಹುಡ್ರು ಮಕ್ಳು ಇದೆ ಅಷ್ಟೇ ಥರ ನೋಡ್ರಿ. ಹಠ ಮಾಡಿ ಗಲಾಟೆ ಮಾಡೋದು ಸಾಕು ಅನ್ನಂಗೆ ಮಾಡ್ತಾವ್ರಿ ಮಕ್ಕಳು. ಇವಾಗ ಒಂದಿಷ್ಟು ಮೆಣಸಿನ್ಕಾಯಿ ಕರೆದ್ರಾತಂತ ಸಾಕು ಕುರುಡಿಗೆ ಕರೆದೀನಿ. ಒಂದಿಷ್ಟು ಇಷ್ಟೇ ಕರೆದ್ರೂ ಇಷ್ಟ ಆತ ನೋಡ್ರಿ. ಹಂಗಂದ್ರೆ ಮೆಣಸಿನ್ಕಾಯಿ ಇಷ್ಟು ಕರಿತೀನಿ ಬರ್ರಿ. ಇವಾಗ ಅವು ಕರಿ ಹೊತ್ನ್ಯಾಗ ಬೀಳಾಕತ್ತಿದ್ದು ರೀ, ತೆಗೆದು ಮ್ಯಾಕಿಟ್ಟೆ ನೋಡ್ರಿ. ಮೆಣಸಿನ್ಕಾಯಿ ಇಷ್ಟು ಕರಿತೀನಿ ರೀ. ಯಾಕಂದ್ರೆ ನಾನು ಇವತ್ತು ನಮ್ಮ ಊರಾಗ ಅಷ್ಟು ಶೇರ್ ಮಾಡ್ತಿದ್ದಿಲ್ಲ ರೀ. ಟೈಲರಿಂಗ್ ಕೆಲಸನೂ ಇಲ್ಲ ಏನಿಲ್ಲ. ನಿಮ್ಮ ಕೂಡ ಅಡುಗೆ ರೆಸಿಪಿ ಶೇರ್ ಮಾಡಿದ್ರಾತಂತ ಅನಿಸ್ತು ರೀ. ಅದಕ್ಕೆ ನಾನು ಅಷ್ಟು ವಿಡಿಯೋ ಮಾಡೀನಿ ನೋಡ್ರಿ. ವಿಡಿಯೋ ಮಾಡ್ಕೊಂಡು ಶೇರ್ ಮಾಡಾಕತ್ತೀನಿ ರೀ. ಪ್ಲೀಸ್ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ನಮ್ಮ ಚಾನಲ್ ಯಾರು ಸಪೋರ್ಟ್ ಮಾಡಾಕತ್ತಿಲ್ಲ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ನಾವು ಈಗ ಹೊಸ್ದಾಗಿ ಚಾನಲ್ ತೆಗೆದಿರ್ತೀವಲ್ಲ ರೀ, ನಿಮ್ಮ ಸಪೋರ್ಟ್ ತುಂಬಾ ಇರುತ್ತೆ ರೀ. ಎಷ್ಟು ನೀವು ಸಪೋರ್ಟ್ ಮಾಡ್ತೀರಿ ಅಷ್ಟು ನಮಗೆ ಸಹಾಯ ಆಗುತ್ತೆ ನೋಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ತೀರಿ ಒಂದೊಂದು ವಿಡಿಯೋ ಒಂದೊಂದು 10K ಓಡ್ಯಾವ್ರಿ. 10,000 ತನಕ ಓಡ್ಯಾವು ವ್ಯೂವರ್ಸ್ ಓಡ್ಯಾವ್ರಿ. ವಿಡಿಯೋ ಓಡ್ಯಾವ್ರಿ, ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಇಲ್ಲರಿ. ಏನು ಮಾಡೋದ್ರಿ? 10,000 ಮಂದಿಯಾಗ ಬರೀ 400 ಇಷ್ಟು ಸಬ್ಸ್ಕ್ರೈಬ್ ಆಗ್ಯಾರ ನೋಡ್ರಿ. ಏನು ಮಾಡಬೇಕು ನೋಡ್ರಿ. ಹೋಳ್ಗೆ ಮಾಡೋಕ್ಕೂ ರೆಡಿ ಮಾಡೀನಿ. ಕುರುಡಿ ಕರಿದು ಆಯ್ತು, ಅಷ್ಟು ಮೆಣಸಿನ್ಕಾಯಿನೂ ಕರಿದೀನಿ ರೀ. ಅವು ಮೊಸ್ರುಗಾಯಿ ಅಂತೇಳಿ ನಮ್ಮ ಅವ್ವಾರು ಮಾಡಿದ್ರು. ಕುರುಡಿಗಿನೂ ಅವ್ರವರಿ ಕಟ್ಟ್ಯಾರ ನೋಡ್ರಿ ಅವ್ವಾರು. ಅದಕ್ಕೆ ನಾ ಈ ವರ್ಷ ಮಾಡಬೇಕಾಗಿತ್ತು ರೀ. ನನಗೆ ಬಟ್ಟೆ ಹೊಲಿದು ಬಟ್ಟೆ ಕೊಡೋದು ಪುರ್ಸೊತ್ತಿಗೆ ಇಲ್ಲ ನೋಡ್ರಿ. ಯಾಕಂದ್ರೆ ಕೆಲಸ ಭಾಳ ಆಗ್ಬಿಟ್ಟೈತೆ ರೀ. ನಿನ್ನೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಲೇಟ್ ಆಗಿಬಿಟ್ಟಿತ್ತು ನೋಡ್ರಿ. ಇವತ್ತು ನಾ ವಿಡಿಯೋ ಹಾಕಿಲ್ಲ ರೀ. ಇವತ್ತು ನೋಡ್ತೀನಿ ರೀ, ಎಲ್ಲ ಕೆಲಸ ಮುಗಿಸ್ಕೊಂಡು ಎಡಿಟ್ ಮಾಡ್ಕೊಂಡು ತಮ್ನೇಲ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ರೀ. ಯಾಕಂದ್ರೆ ಎಲ್ಲ ಅಡುಗೆ ಮಾಡೋ ಕೆಲಸ ಮುಗಿಬೇಕಲ್ಲ ರೀ. ಕೆಲಸ ಮುಗೀತಂದ್ರೆ
ಕೆಲಸ ಮುಗೀತಂದ್ರಿ ಇದು ಜೋಳು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ಯಾಕಂದ್ರೆ ಜೋಳು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಮಾಡಿದ್ದೀನಿ ರೀ. ನನಗೆ ಟೈಮ ಸಿಕ್ಕಿಲ್ಲ ನೋಡ್ರಿ. ನೀವು ಬರೋದು ಜೋಳು ಕಾರಿನಿಂದ ಬರೋದು ಲೇಟ್ ಆಯ್ತು. ಅಲ್ಲಿಂದ ಬಂದು ಒಂದು ಸೋಬಾನ್ ಪದ ಆಡಕ್ಕೆ ಕರೆದ್ರಿ ಹಳ್ಳಿಯಾಗ. ಸೋಬಾನ್ ಕುಂದ್ರಿಸಿ ಪದ ಆಡ್ತಾರಲ್ರಿ, ಕರೆದ್ರು. ಅಲ್ಲಿ ಹೋಗಿ ಬಂದೆ. ಅಲ್ಲಿಂದ ಬರೋವಾಗ ಲೇಟ್ ಆಯ್ತು ರೀ. ನಾ ಹಂಗೆ ಊಟ ಮಾಡಿ ಮುಕ್ಕೊಂಡೆ ನೋಡ್ರಿ. ಅದು ಎಡಿಟ್ ಮಾಡೋದಲ್ಲ, ಅಪ್ಲೋಡ್ ಮಾಡೋದಲ್ಲ. ಇವತ್ತು ಎಲ್ಲ ಕೆಲಸ ಮುಗಿದಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ. ದಿನ 11ಕ್ಕೆ ಅಪ್ಲೋಡ್ ಮಾಡ್ತಿದ್ದೆ. ಇವತ್ತು ವಿಡಿಯೋ ಬರ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಪ್ಲೀಸ್ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ. ಯಾಕಂದ್ರೆ ಒಬ್ಬಾಕೆ ಇರೋದ್ರಿ, ಎಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಲೇಟ್ ಆಗುತ್ತೆ ನೋಡಿರಿ. ಬರೀ ಇಲ್ಲಿ ಹೋಳಿಗೆ ಮಾಡಾಕತ್ತೀನಿ. ಕೈಲಿ ಏನಾದರೂ ತೀಡ್ಬೋದು ರೀ, ಲಟ್ಟುನಿಗೆ ತೀಡ್ಬೋದು. ಎರಡು ಥರ ಮಾಡಿ ತೋರ್ಸಾಕತ್ತೀನಿ ನೋಡಿರಿ. ಒಂದು ಹೋಳಿಗೆ ಕೈಲೇ ತಟ್ಟಿ ತೋರಿಸ್ತೀನಿ ರೀ. ಆಗ ಬರೀ ಇಲ್ಲೇ ಈ ಥರ ತಟ್ಟಿ ಲಾಸ್ಟಿಗೆ ಬಳ್ಳು ಮುಡ್ತಾರೆ. ಈ ಥರ ತಟ್ಗೋರಿ ನೋಡಿರಿ. ಹೋಳಿಗೆ ಎಷ್ಟು ಚಂದ ಆತಂತ. ಲಟ್ಟುನಿಗೆ ಬಳಸ್ಲಾರನೆ ಹೋಳಿಗೆ ಈ ಥರ ತಟ್ಗೋರಿ. ಬರೀ ಇವಾಗ ನಾ ಇನ್ನೊಂದು ಹೋಳಿಗೆ ಮಾಡಿ ತೋರಿಸ್ತೀನಿ ರೀ. ಯಾಕಂದ್ರೆ ಲಟ್ಟುನಿಗಿಲೆ ಇದನ್ನು ಬೇಯಿಸ್ಕೊಂಡು ಬರ್ರಿ ನೋಡಿರಿ. ಇಲ್ಲಿ ಹಾಕ್ತೀನಿ ಹಂಚಿಗೆ. ನಾ ಹೋಳಿಗೆ ಹಂಚಿಲ್ಲ ರೀ ನನ್ನ ಮನ್ಯಾಗ. ಇದ್ದಿದ್ರಾಗನೇ ರೊಟ್ಟಿ ಹಂಚಿನಾಗನೇ ಮಾಡಾಕತ್ತೀನಿ ನೋಡಿರಿ. ರೊಟ್ಟಿ ಹಂಚಿನಾಗ ಮಾಡಾಕತ್ತೀನಿ. ಇನ್ನೊಂದು ತುಂಬು ತೋರಿಸ್ತೀನಿ ನೋಡಿರಿ. ಈ ಥರ ಕಣಕ ತೊಗೊಂಡು ಈ ಥರ ಗುಂಡ್ಕ ಮಾಡ್ಕೊಂಡು ಹೂರ್ಣ ತೊಗೋರಿ. ಇವಾಗ ಹೂರ್ಣ ತೊಗೊಂಡು ನಾನು ನೋಡಿರಿ 1.5 ಗ್ಲಾಸ್ ಬೇಳೆ ಹಾಕಿದೆ. ಇಷ್ಟು ಹೂರ್ಣ ಆಗೈತೆ ನೋಡಿರಿ. ಮಿಕ್ಸರ್ಗೆ ಹಾಕಿ ವಿಡಿಯೋ ಮಾಡ್ಕೊಂಡು ಆಗಲಿಲ್ಲ ರೀ ನನಗೆ. ವಿಡಿಯೋ ತೋರಿಸ್ಬೇಕಂದ್ರೆ ನಿಮಗೆ ಎಷ್ಟು ಆತು ಅನ್ನೋದು. ಈ ಥರ ತುಂಬ್ಕೋರಿ. ಯಾಕಂದ್ರೆ ಒಂದಿಟ್ಟು ಹೂರ್ಣ ಒತ್ತಿಲ್ಲ ರೀ. ಇಲ್ಲಿಕಂದ್ರೆ ಚಪಾತಿ ಉಂಡಂಗೆ ಆತಾವ್ರಿ ಹೋಳಿಗೆ. ಹೂರ್ಣ ಜಾಸ್ತಿ ಇತ್ತಂದ್ರೆ ಮಸ್ತ್ ಟೇಸ್ಟ್ ಆತ ನೋಡಿರಿ. ಕಣಕ್ಕೆ ಕಮ್ಮಿ ಇರ್ಬೇಕ್ರಿ, ಹೂರ್ಣನೇ ಜಾಸ್ತಿ ಇರಬೇಕು. ಇಲ್ಲಿಕಂದ್ರೆ ಚಪಾತಿ ಉಂಡಂಗೆ ಆತಾವೆ. ಇಲ್ಲೇ ಹೋಳಿಗೆ ತಿರು ಹಾಕ್ಬೇಕಂತೇಳಿ ತಿರು ಹಾಕಾಕತ್ತೀನಿ ನೋಡಿರಿ. ನಾನು ಸ್ವಲ್ಪ ಹರಿತು ನೋಡಿರಿ ಹೋಳಿಗೆ. ಕಡ್ಚಿಗೆ ತೊಗೊಲಿಲ್ಲ ರೀ ನಾನು. ತೊಗೊಂಬಂದೆ, ಹುಡ್ರನ್ನ ತರಲಿಲ್ಲ. ಒಂದು ಹೋಳಿಗೆ ಹರಿತು ನೋಡಿರಿ. ಅದು ಇದು ಈ ಥರ ಫೈನಲ್ಲಾಗಿ ಮುದ್ದೆ ಮಾಡಿ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಹೋಳಿಗೆ ತುಂಬೋದು ಮುಗೀತು ನೋಡಿರಿ. ಇನ್ಯಾರಿಗೆ ಹೋಳಿಗೆ ಬರಲ್ಲ. ಏನು ಈಜಿ ಐತ್ರಿ ಹೋಳಿಗೆ ಮಾಡೋದು. ನೀವು ಕೆಟ್ಟರೆ ಕೇಳಿ ಒಮ್ಮೆ ಟ್ರೈ ಮಾಡಿರಿ, ನಿಮಗೂ ಗೊತ್ತಾಗತ್ತೆ ರೀ ಹೋಳಿಗೆ. ನಾನು ಕರಿದ ಎಣ್ಣೆನೇ ತೊಗೊಂಡಿನಿ ನೋಡಿರಿ ಹೋಳಿಗೆಗೆ ಹಚ್ಚಕ್ಕ. ಬರೀ ಇಲ್ಲೇ ಇದೊಂದು ಹೋಳಿಗೆ ತೀಡಿ ತೋರಿಸ್ತೀನಿ ರೀ. ಯಾಕಂದ್ರೆ ಕೈಲಿ ತಟ್ಟಕ್ಕೆ ಬರಲಾರವರು ಈ ಥರ ತೀಡಿಗೂ ನಾನು ತಗಡು ತೊಗೊಂಡಿನಿ ರೀ. ತಗಡು ತೊಗೊರಿ. ನೀವು ತಗಡು ಇತ್ತಂದ್ರೆ ಹೋಳಿಗೆ ಜಲ್ದಿ ಸೂಪರಾಗಿ ಬರ್ತದೆ ನೋಡಿರಿ. ಒಟ್ಟು ಹರಿಯೋದಿಲ್ಲ ಬಿಡೋದಿಲ್ಲ. ತಗಡ್ನಾಗ ಈ ಥರ ದಂಡಿ ತೀಡ್ರಿ. ಯಾಕಂದ್ರೆ ದಂಡಿ ದಮ್ ಆಗೋ ಸಾಧ್ಯತೆ ಇರುತ್ತೆ ರೀ. ಅದಕ್ಕೆ ಆದಷ್ಟು ದಂಡಿ ತೀಡ್ಕೊರಿ ಅಂತ ಹೇಳ್ತೀನಿ ನೋಡಿರಿ. ಹೋಳಿಗೆ ಮಾಡೋದಂದ್ರೆ ಈಜಿ ಐತ್ರಿ. ನೀವು ಏನು ಕಷ್ಟ ಐತೆ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ತುಂಬಾ ಸುಲಭ ಐತ್ರಿ. ಸ್ವಲ್ಪ ಹೋಳಿಗೆ ಹರಿಯಾಕತ್ತಿರೋದು ಸ್ವಲ್ಪ ಬಿಟ್ಟು ಮತ್ತೆ ತೊಗೊಂಡು ನೋಡಿರಿ ಈ ಥರ ಹಾಕಿ ಇದನ್ನು ಚೆನ್ನಾಗಿ ಹೊಟ್ಟು ಉಬ್ಬೇಕ್ರಿ. ಹೋಳಿಗೆ ಎಣ್ಣೆ ಬಿಡ್ರಿ ಮಗ್ಲ ಮುಂದೆ. ನಾ ಯಾವ ಥರ ಹೇಳ್ಕೊಟ್ಟೀನಿ ರೀ ಆ ಥರ ಟ್ರೈ ಮಾಡಿರಿ. ಖಂಡಿತ ನಿಮಗೆ ಹೋಳಿಗೆ ನಾ ಮಾತ್ರ ಮಾಡೋದು ಇದೇ ಥರ ರೀ. ಹೋಳಿಗೆ ಬಂದೇ ಬರ್ತೀರಿ. ಯಾಕಂದ್ರೆ ಹೋಳಿಗೆ ಬರ್ಲಾರವ್ರಿಗೆ ರೀ ಇದು ವಿಡಿಯೋ. ಯಾಕೆ ಮಾಮೂಲಿ ಎಲ್ಲರೂ ಹೋಳಿಗೆ ಬರ್ತಾರೆ, ಎಲ್ಲರೂ ಹಬ್ಬದಾಗ ಮಾಡತ್ತಾರೆ. ಎಲ್ಲರ ಮನ್ಯಾಗೂ ಬಂದೇ ಬರ್ತಾ ಹೋಳಿಗೆ ನೋಡಿರಿ ಆ ಥರ ಬೇಯಿಸಾಕತ್ತೀನಿ ನೋಡಿರಿ. ಇದನ್ನು ಒಳಸೋಗಿಂಬರ್ರಿ. ಹೋಳಿಗೆ ಬೇದೈತೆ. ನಾನಿಲ್ಲೇ ಈ ಕಡೆ ಒಂದು ಹೋಳಿಗೆ ಬೇಯ್ಸಕ್ಕೆ ಹಾಕಿ ಈ ಕಡೆ ಹಂಗೆ ಹೂರ್ಣ ತುಂಬ್ಕೊತೀನಿ ರೀ. ಯಾಕಂದ್ರೆ ಒಂದು ಹೋಳಿಗೆ ಬೇಯಿರಾಗ ಒಂದು ಹೋಳಿಗೆ ರೆಡಿ ಆಗ್ಬೇಕಲ್ರಿ. ಹಂಗಂದ್ರೆ ಚಲೋ ನೋಡಿರಿ. ಅದಕ್ಕೆ ಆ ಕಡೆ ಈ ಕಡೆ ಬೇಯಿಸ್ಕೊತಾನೆ. ಆ ಕಡೆ ನಮ್ಮ ಶ್ರಾವಣಿ ವಿಡಿಯೋ ಮಾಡಕ್ಕೆ ಹಚ್ಚೀನಿ ರೀ. ಸರಿಯಾಗಿ ವಿಡಿಯೋನೇ ಮಾಡಿಲ್ಲ ನೋಡ್ರಿ. ಆಕಿ ಹೋಳಿಗೆ ಮಾಡಕ್ಕೆ ಹಚ್ಚಿನಿ ಎಣ್ಣೆಗೆ ಫೋನ್ ಮುಟ್ಲಿ ಅಂತೇಳಿ ಮಾಡಕ್ಕೆ ಹಚ್ಚೀನಿ ರೀ ಶ್ರಾವಣಿನ. ಯಾವ ಥರ ವಿಡಿಯೋ ಮಾಡಿ ಅರ್ಧಂಬರ್ಧ ಕಾಣಂಗೆ ನೋಡಿರಿ. ಹೋಳಿಗೆ ಎಷ್ಟು ಸ್ಮೂತಾಗಿ ಎಷ್ಟು ಚಲೋ ಬಂದೈತೆ ನೋಡಿರಿ. ಹೋಳಿಗೆ ಮಾಡಿದಾತ್ರಿ. ಆಮೇಲೆ ಹಂಗೆ ವಿಡಿಯೋ ಬಂದ್ ಮಾಡಿ ಬಾಂಡೆ ತಿಕ್ಕೊಂಡು ಬಟ್ಟೆ ಒಕ್ಕೊಂಬಂದೀನಿ ರೀ. ಹೋಗಿ ಬಟ್ಟೆನೂ ಆಗ್ಯಾವ್ರಿ, ಬಾಂಡೆನೂ ಆಗ್ಯಾವ, ಮನೆ ಎಲ್ಲ ಕ್ಲೀನ್ ಆಗೈತೆ. ಇವಾಗ ಏನು ಮಾಡ್ತೀನಿ ರೀ, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ. ಜೋಳು ಕಾರ್ನ ವಿಡಿಯೋ ರೀ ಇದು. ವಿಡಿಯೋ ನಾಳೆ ಬರ್ತ್ರಿ. ಇವತ್ತಿನ ವಿಡಿಯೋ ನಾಳೆ ಬರ್ತ್ರಿ. ಇದು ನಿನ್ನೆ ವಿಡಿಯೋ ಇವತ್ತು ಬರ್ತು ನೋಡಿರಿ. ನಿನ್ನೆ ಇವತ್ತಿನ ಬಟ್ಟೆ ಭಾಳ ತೊಗೊಂಬಂದು ಒಂದ್ರ ಮ್ಯಾಗ ಒಂದು ಹಾಕಿ ನೋಡಿರಿ. ಯಾಕಂದ್ರೆ ಬಿಸಿಲು ಐತ್ರಿ, ಒಣಗ್ತಾವು. ಗರಿ ಎಲ್ಲ ಬಟ್ಟೆ ಬಾಂಡೆ ಮಾಡಿ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಇವಾಗ ಊಟ ಮಾಡಾಕತ್ತೀನಿ ನೋಡಿರಿ. ಬದ್ನಿಕಾಯಿ ಪಲ್ಯ, 2 ಚಪಾತಿ, 2 ಹೋಳಿಗೆ, ಒಂದಿಷ್ಟು ಸಾಂಬಾರು, ಅನ್ನ ನೋಡಿರಿ. ನಾನು ಇಷ್ಟು ಊಟ ನೋಡಿರಿ. ನನ್ನ ಊಟ ಎಷ್ಟು ಉಣ್ತೀನಿ ನೋಡಿರಿ ನಾನು. ಬರ್ರಿ ಇವಾಗ ಟೇಸ್ಟ್ ಮಾಡ್ತೀನಿ. ಬದ್ನಿಕಾಯಿ ಮಾತ್ರ ಯಾವಾಗ ಉಣ್ತೀನಿ ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. ಅಷ್ಟು ಟೇಸ್ಟ್ ಆಗೈತೆ ಅಂತ ಅಂದ್ರಿ ಚಿನ್ನಿ. ಶ್ರಾವಣಿ ಅಂದ್ರಿ ಸಾಂಬಾರು ಬದ್ನಿಕಾಯಿ ಟೇಸ್ಟ್ ಭಾರಿ ಆಗೈತೆ ಮಮ್ಮಿ ಅಂದ್ರಿ. ಅದಕ್ಕೆ ಉಣ್ಣಾಕಂತ ಹಾಕ್ಕೊಂಡು ನೋಡಿರಿ. ಎಲ್ಲ ಕೆಲಸ ಮುಗಿಸಿ ಟೈಮ್ ಬಂದು ಊಟ ಮಾಡ್ಬೇಕಂದ್ರೆ ಟೈಮ್ ಬಂದು 4 ಗಂಟೆ ಆಗೈತೆ ರೀ. ಊಟ ಮಾಡಿ ರೆಡಿ ಆತೀನಿ ರೀ. ಯಾಕಂದ್ರೆ ಕೆಲಸನೇ ಭಾಳ ಇತ್ತಲ್ರಿ. ಮತ್ತು
ನಂದು 3 ಗಂಟೆಗೆ ಊಟ ಆಗ್ತೈತೆ ರೀ. ಎಡಿಟ್ ಮಾಡೋದು ಅಪ್ಲೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದು ಒಂದು ಇರ್ತಲ್ಲ ರೀ. ವಿಡಿಯೋ ಅಪ್ಲೋಡ್ ಮಾಡಿ ಯಾಕಂದ್ರೆ ಇನ್ನೂ ಯಾಕೋ ಹಾಕಿಲ್ಲ ಅಂತೇಳಿ ಅಂತಾರಂತೆ ಅಪ್ಲೋಡ್ ಮಾಡಿ ನೋಡಿರಿ. ಎಲ್ಲ ಊಟ ಗೀಟ ಮುಗಿಸ್ಕೊಂಡು ನಾನು ಜಾತ್ರೆಗೆ ಹೋಗ್ಬೇಕಂತ. ಆಂಜನೇಯ ಮುತ್ಯನ ಜಾತ್ರೆ ಐತೆ ಇವತ್ತು. ಕಾಯಿ ಹೊಡ್ಕೊಂಬಂದ್ರತಂತ. ಶ್ರಾವಣಿನೂ ಎಲ್ಲ ರೆಡಿ ಆಗ್ಯಾರ ನೋಡಿರಿ. ಬರ್ರಿ ಇಲ್ಲಿ ಬಂದೀನಿ ನೋಡಿರಿ. ಇಲ್ಲೇ ಗುಡಿಗೆ ಸುತ್ತಗಾಯಿ ಹೊಡಿತಾರೆ ಇಲ್ಲಿ ಜಾತ್ರೆಯಾಗ. ಸುತ್ತಗಾಯಿ ಹೊಡೆದಾರೆ ಸುತ್ತ ಕಾಯಿ. ಶ್ರಾವಣಿ ನಿಂತಾಳ್ರಿ. ಬರ್ರಿ ದೇವ್ರ ದರ್ಶನ ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ಹೋಗ್ತೀನಿ ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಯಾಕಂದ್ರೆ ಫುಲ್ ವಿಡಿಯೋ ಮಾಡೋದು ಆಗಲ್ಲ ರೀ ಇಲ್ಲೇ. ಯಾಕಂದ್ರೆ ವಿಡಿಯೋ ಮಾಡೋದು ರೂಲ್ಸ್ ಇಲ್ಲ ರೀ. ಗುಡಿ ಒಳಗೆ ಅಷ್ಟೇ ಒಂದು ಸ್ವಲ್ಪ ವಿಡಿಯೋ ತೊಗೊಂಡಿನಿ ನೋಡಿರಿ ನಾನು. ಯಾಕಂದ್ರೆ ಅವೆಲ್ಲ ಮಾಡಬಾರ್ದಂತ ವಿಡಿಯೋ. ಇಲ್ಲಿ ಆಂಜನೇಯ ಮುತ್ಯನ ದರ್ಶನ ಮಾಡಿಸಿರತ್ತು ನಮ್ಮೂರು ಆಂಜನೇಯ ಮುತ್ಯನಂತ ವಿಡಿಯೋ ಒಂದು ಸ್ವಲ್ಪ ತೊಗೊಂಡಿನಿ ರೀ. ನೋಡಿರಿ ಈ ಥರ ಐತೆ ನೋಡಿರಿ ಜಾತ್ರೆ. ಸಿಕ್ಕಾಪಟ್ಟೆ ಗದ್ದಲ ರೀ. ಗುಡಿ ಒಳಗೆ ಗದ್ದಲ ಇದ್ದಿದ್ದಿಲ್ಲ ನೋಡಿರಿ ಭಾಳ. ಅವ್ರು ಮಾತ್ರ ಸಿಕ್ಕಾಪಟ್ಟೆ ಗದ್ದಲ. ನಾನು ಆಂಜನೇಯ ಮುತ್ಯ ದರ್ಶನ ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ಇಲ್ಲಿ ಕಾಯಿ ಹೊಡೆಸ್ತೀವಿ. ಬಂದ್ಯೋ ನಾವು ಅವ್ರನ್ನ ದೇವ್ರಿಗೆ ಸಾಮಾನಿಲ್ಲ ಹಾಯ್ ಮಾಡು. ಹೇಗಿದ್ದೀರಿ ಅಂತ ಶ್ರಾವಣಿ ಹೇಗೆ ರೆಡಿ ಆಗ್ಯಾಳ ಹೆಂಗೆ ಕಾಣ್ತಾ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಶ್ರಾವಣಿ ಮಾತ್ರ ರೆಡಿ ಆಗಕ್ಕೆ ಮಾತ್ರ ಮಸ್ತ್ ರೆಡಿ ಆಗ್ತಾವೆ ನೋಡ್ರಿ. ನಾನೇ ಸಿಂಪಲ್ಲಾಗಿ ನೋಡಿರಿ ಈ ಬ್ಲೌಸು ನಾನೇ ಸ್ಟಿಚಿಂಗ್ ಮಾಡಿ ನೋಡಿರಿ. ಯಾಕಂದರೆ ಇದು ಅರಿ ಬಂದಿತ್ತು ರೀ ಲಂಗ ಕೂಡ ಎಲ್ಲಿ ಸೀರಿಯಲ್ನ ಬ್ಲೌಸಿಂಗ್ ಹೊಲಿಲ್ಲ ಅಂಥೇಳಿ ಈ ಥರ ಫುಲ್ ಇಟ್ಕೇರಿ ಅವು ಹಿಂದೆ ಹುಕ್ಸ್ ಹಚ್ಚಿ ಹೊಲ್ದಿ ನೋಡಿರಿ. ಯಾಕಂದ್ರೆ ಲೇಸ್ ಹಚ್ಚಿ ಬಂದು ಬಾಹುಬಲಿ ಸ್ಲೀವ್ ಇಟ್ಟು ನೋಡಿರಿ. ಸಿಂಪಲ್ಲಾಗಿ ಹೊಲ್ದಿನಂದ್ರೆ ಆಕೆಗೆ ಮಾತ್ರ ಮಸ್ತ್ ಕುಂತಿತ್ತು ರೀ ಬ್ಲೌಸು. ಯಾಕಂದ್ರೆ ಲಂಗ ಬ್ಲೌಸು ಅಂಥೇಳಿ ಆಕೆ ಇದು ಡ್ಯಾನ್ಸಿಗೆ ಕೂಡಿಲ್ಲ ರೀ. ಡ್ಯಾನ್ಸಿಗೆ ಕೂಡಿದಾಗ ಹೊಲ್ದಿ ನೋಡಿರಿ ಇದನ್ನು. ನೋಡಿರಿ ಎಷ್ಟು ನಾಟಕ ಮಾಡ್ತಾಳೆ. ಏನೋ ಮಾತಾಡಕತ್ತಿಲ್ಲ ರೀ. ಆಕಿನ ವಯಸ್ಸು ಸೈಲೆಂಟ್ ಮಾಡಿದ್ದೇನೆ ರೀ ನಾನು. ಹಂಗೆ ಮಾತಾಡೋಕ್ಕೇನೆ ರೀ. ಒಟ್ಟು ಸುಮ್ಮಿರಲ್ಲ ಆಕಿನ ಬಾಯಿ ರೀ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ನೋಡಿರಿ.